ಆ ಸದನದಲ್ಲಿ ಕಾಲಿಟ್ರಂದ್ರೆ ಅವರೆಲ್ಲರೂ ಶಾಸಕರು, ವಯಸ್ಸಿಗೆ ಸಂಬಂಧ ಇಲ್ಲ. ವಯಸ್ಸಿದ್ದವರು, ಅನುಭವ ಇದ್ದವರು ಹೇಳುವಾಗ ಇವ್ರು ಕೇಳಂಗಿಲ್ಲ. ಈಗ ನೋಡಿ, ನಾವೆಲ್ಲ ಬಂದಾಗ ಬಸವರಾಜ ಕೈ ಮಾಡಿದ್ರೆ ಅಷ್ಟೇ ಕೊಡೋರು. ಕೈ ಮಾಡಿದ್ರೆ ನಾನು ಈಗ ಕೈ ಮಾಡಿ ಎಲ್ಲ ಹೆಸರು ಬರ್ಕೊತಿರ್ತೀನಿ, ಬರ್ಕೊಂಡು ನಾವು ಪಾಳೆ ಪ್ರಕಾರ ಕೇಳ್ತೀನಿ. ಬಟ್ ಅದಕ್ಕೆ ಏನಾಗೈತೆ ಅಂದ್ರೆ, ಒಂದು ಯಾವ ಹುಟ್ಟರದ್ದು ಹೆದರಿಕೆ ಇಲ್ಲ ಯಾರಿಗೂ. ಮೆಜಾರಿಟಿ ಜನ, 70% ಜನ ಯಾವುದೇ ನಮಗೇನೋ ದುಡ್ಡು ಕೊಡ್ತೀವಿ ಆರಿಸ್ಕೊಡ್ತೀವಿ ಅನ್ನೋಂಥ ಭಾವನೆ ಇದೆ. ಮತ್ತು ಜಾತಿ, ಇವತ್ತಿನ ದಿನಮಾನಗಳಲ್ಲಿ ಜಾತಿ ಇವೆಲ್ಲ ಏನಂದರೆ ಯಾವ ರೀತಿಯಿಂದ ನಾವು ಮಾಡಿದರೂ ಏನು ಕಷ್ಟ ಆಗ್ತಿದೆ. ಸುಧಾರಣೆ ಮಾಡಬೇಕಾದ್ರೆ ಇಷ್ಟ ನಮ್ಮೆಲ್ಲ ಏನು ನಮ್ಮ ಆಡಳಿತ ವ್ಯವಸ್ಥೆ ಐತಿ, ಎಲ್ಲರಿಗೂ ಶಾಸಕರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟ ನಾಡಿನ ಬಗ್ಗೆ, ರಾಜ್ಯದ ಬಗ್ಗೆ ಒಂದಿಷ್ಟು ಉತ್ತಮವಾದಂಥ ವಾಹಿನಿಗಳು ಮಾತಾಡಿ ಹೇಳಿ ಮಾಡ್ತಾ ಸುಧಾರಣೆ ಕೊಡ್ತೀವಿ. ಮತ್ತು ವಿರೋಧ ಪಕ್ಷ ನಾಯಕರು, ಸಭಾನಾಯಕರು, ಚೀಫ್ ವಿಪ್ಗಳು, ಸಭಾಪತಿಗೆ, ಸಭಾಧ್ಯಕ್ಷರಿಗೆ ಗೌರವವನ್ನು ಕೊಡುವಂಥದ್ದು ಕಲಿಬೇಕಲ್ಲ. ಅವ್ರೇನು ಹೇಳ್ತಾರೆ ಅದನ್ನು ಮಾಡಬೇಕು. ಮತ್ತು ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಚೇರ್ ದಟ್ ಇಸ್ ದ ಫೈನಲ್. ಅದನ್ನು ಕೇಳೋದಿಲ್ಲ, ಅದ್ರ ಮೇಲೆ ಮತ್ತು ಇದು ಮಾಡ್ತಿರ್ತಾರೆ. ವ್ಯವಸ್ಥೆ ಸರಿ ಆಗಬೇಕಿತ್ತು. ವ್ಯವಸ್ಥೆ ಸರಿ ಆಗ್ಬೇಕಾದ್ರೆ ಇನ್ನೂ ನಮಗೆ ಸ್ವಲ್ಪ ತಿಳ್ಕೋಬೇಕು. ಇದಕ್ಕೆ ಏನಂದ್ರೆ ಒಂದು ಭಾಳ ನನಗೆ ಅನಿಸಿದ ಮಟ್ಟಿಗೆ ಈ ಮಕ್ಕಳಿಗೆ ಏನು ಟ್ರೈನಿಂಗ್ ಅವಶ್ಯಕತೆ ಐತಿ. ಹೊಸ್ತಾ ಬಂದ ಅಂಗಡಿ ಬಿಟ್ಬಿಟ್ಟಿರ್ತೀವಿ, ಯಾರು ಇವ್ರನ್ನ ಮಾಡ್ತಾರೆ ಅವ್ರು ನೋಡಿ ಅವ್ರು ಕಲಿತಾರೆ. ಯಾವ ಥರ ನಾನು ಈಗ ಮಾಡ್ತೀನಿ, ಈಗ ತಿಂಗಳು ನೆಕ್ಸ್ಟ್ ಮಂತ್ ಒಂದು 3 ದಿವಸ ಟ್ರೈನಿಂಗ್ ಮಾಡ್ಬೇಕಂತ ಮಾಡಿ ನಾವು ಕಲಿತೀವಿ. ನಾವೊಂದು ನಿಮ್ಮ ಮುಂದೆ ಹೇಳ್ತೀನಿ, ಖಂಡಿತವಾಗಿ ಸಕಲಿಸಿದಾಗ ಬರುವಂಥ ನಮ್ಮ ಸೆಷನ್ ನೀವು ನೋಡಿರಿ. ನಾ ಏನು ಮಾತಾಡಿದ ನೋಡಿವಿ ಅಂತ ಕೆಲಸ. ನವೀನ್ ಹುಡುಗರು ಬರ್ತಿದ್ದೆ, ಬಂದು 2-3 ಸರಿ ಇಲ್ಲಿದ್ದೆ. ಚಂದ್ರಣ್ಣ ಅಂತ ಒಬ್ಬರು ಇದ್ದರು, ತೋಟದಾಗೆಲ್ಲ ಇದ್ಕೊಂಡು ಬರ್ತೀನಿ, ಆಗಲೆಲ್ಲ ಬರ್ತೀನಿ. ಅವರಿದ್ದರು, ಬರ್ತಿದ್ದೀವಿ. ಇದನ್ನು ನೋಡಿರಿ, ಮಲೆನಾಡು ಇಷ್ಟೊಂದು ಹಸಿರು ಎಲ್ಲಿ ನಾವೆಲ್ಲ ಬರಗಾಲದಾಗಿದ್ದವರು, ನಮ್ಮಲ್ಲಿ ಗಿಡಗಳು ಸಿಗೋಂಗಿಲ್ಲ. ಬಟ್ ಇದೊಂದು ಉತ್ತಮವಾದಂಥ ಊರು. ಮತ್ತು ಹಾಸನ ಡಿಸ್ಟಿಕ್ನಲ್ಲಿ ಸಕಲೇಶ್ಪುರ ಅನ್ನೋದು ಅತ್ಯಂತ ಶ್ರೇಷ್ಠವಾದಂಥ ಹೆಸರನ್ನು ಪಡೆದಂಥ ಒಂದು ಊರು. ಅದ್ರ ಬಗ್ಗೆ ನಮ್ಮ ನೋಡಿ, ಈ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನ ಇಷ್ಟು ಚೆಂದ ಮಾಡೀವಿ. ಹೋಗೋರು ಬರೋ ಇದನ್ನು ಕುತ್ಕೊಂಡು ನೋಡೋಂಗಾಗೈತಿ. ಅದಕ್ಕೆ ಏನಂದ್ರೆ ಇಂಡೈರೆಕ್ಟ್ಲಿ ಹೇಳೋದಿಲ್ಲ, ಡೈರೆಕ್ಟ್ ಹೇಳ್ತೀನಿ, ಸಕಲೇಶ್ಪುರದವರು ಸ್ವಲ್ಪ ಬ್ರಾಹ್ಮಣಕ್ಕಿಂತ ಶಾಣೆ ಇರ್ತಾರೆ.